ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ತುರ್ತು ವ್ಯವಸ್ಥೆಗಾಗಿ ಸುಮಾರು 2018ರಿಂದ 7 ವರ್ಷಗಳಿಂದ BRTS ರಸ್ತೆ ಸಾರಿಗೆ ಆರಂಭವಾಗಿತ್ತು. ಸದ್ಯ ಈಗ BRTS ರಸ್ತೆ ಸಾರಿಗೆ ಬ್ರೇಕ್ ಬೀಳುತ್ತಾ ಅನ್ನೋದು ಕೂಡ ಸದ್ಯ ಕಂಡುಬರ್ತಿರುವಂಥದ್ದು. ಇವತ್ತು ಏನಂತಂದರೆ CM ಕಾವೇರಿ ನಿವಾಸದಲ್ಲಿ ಈಗಷ್ಟೇ ಏನಂತಂದರೆ ERT ವ್ಯವಸ್ಥೆಯನ್ನು ತರಲಿಕ್ಕೆ ಈಗ ಸ್ವಿಟ್ಜರ್ಲ್ಯಾಂಡ್ ಕಂಪನಿಗಳ ಜೊತೆಗೆ ಒಡಂಬಡಿಕೆ ಆಗಿರುವಂಥದ್ದು. ಸೊ ಈಗ ನಾವು ಇರ್ತಕ್ಕಂಥದ್ದು ಧಾರವಾಡದ ಕೋರ್ಟ್ ಸರ್ಕಲಲ್ಲಿ ಪ್ರಮುಖವಾಗಿನ ದೃಶ್ಯಗಳಲ್ಲಿ ತೋರಿಸಿದ್ದೇವೆ. ಈ ಒಂದು BRTS ರಸ್ತೆ ಸಾರಿಗೆಗೆ ಹೆಚ್ಚಿನ ಪ್ರಮಾಣದ ರಸ್ತೆಯನ್ನು ಅಗಲೀಕರಣ ಮಾಡಿಕೊಂಡಿದ್ರು. ಇದರಿಂದ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿತ್ತು. ಸಾಕಷ್ಟು ವಾಹನಗಳು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿತ್ತು. ಯಾಕಂತಂದರೆ BRTS ರಸ್ತೆಗೆ ಸುಮಾರು 40ರಿಂದ 50 ಫೀಟ್ ರಸ್ತೆಯನ್ನು ಅಗಲೀಕರಣ ಮಾಡಿಕೊಂಡಿದ್ರು. ಆದರೆ ಖಾಸಗಿ ವಾಹನಗಳಿಗೆ 15ರಿಂದ 20 ಅಡಿಯಷ್ಟು ಮಾತ್ರ ರಸ್ತೆಯನ್ನು ಬಿಟ್ಟುಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಅವಳಿ ನಗರದಲ್ಲಿ ಟ್ರಾಫಿಕ್ ಸಮಸ್ಯೆಯಿಂದ ಸಾಕಷ್ಟು ಜನರು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರಿಗೆ ಮನವಿಯನ್ನು ಕೂಡ ಮಾಡಿಕೊಟ್ಟಿದ್ರು. ಹಾಗೆ ಇಲ್ಲಿರ್ತಕ್ಕಂಥ ಜನರು ಕೂಡ ಈಗಾಗಲೇ ಏನಂತಂದರೆ ಈ ಒಂದು BRTS ರಸ್ತೆ ಯೋಜನೆಯನ್ನು ಸ್ಥಗಿತಗೊಳಿಸಬೇಕು ಅನ್ನೋದು ಕೂಡ ಬೇಡಿಕೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಸದ್ಯ ಈಗ ERT ಅಂದರೆ ಸ್ವಿಟ್ಜರ್ಲ್ಯಾಂಡ್ ಮೂಲದ ERT ಸಾರಿಗೆ ಸಂಸ್ಥೆಯನ್ನು ಸಚಿವ ಸಂತೋಷ್ ಲಾಡ್ ಅವರು ಧಾರವಾಡ ಜಿಲ್ಲೆಗೆ ಅನ್ವಯವಾಗುವಂತೆ ಸದ್ಯ ಒಂದು ಹೆಜ್ಜೆಯನ್ನು ಮುಂದಿಟ್ಟಿರುವಂಥದ್ದು. ಸೊ ಈ ಒಂದು ERTಗೆ ಅಂದರೆ ERT ಸಾರಿಗೆ ಸಂಸ್ಥೆಗೆ ಅವಳಿ ನಗರದ ಜನರು ಏನು ಹೇಳ್ತಾರೆ ಅಂತೇಳಿ ಅವ್ರನ್ನ ಮಾತಾಡ್ಸೋಣ, ಅವ್ರನ್ನ ಕೇಳೋಣ, ಅವ್ರು ಯಾವ ರೀತಿ ಸ್ವಾಗತ ಮಾಡ್ತಾ ಇದ್ದಾರೆ ಅಂಥೇಳಿ. ಈಗ ಯಾಕಂತಂದರೆ ಪ್ರಮುಖವಾಗಿ ಸುಮಾರು 8 ವರ್ಷಗಳಿಂದ BRTS ರಸ್ತೆ ಸಾರಿಗೆ ಆರಂಭ ಆಗಿತ್ತು. ಇದರಿಂದ ಏನೆಲ್ಲ ಸಮಸ್ಯೆಗಳಾಗ್ತಾಯಿದ್ದವು, ಈಗ ಸದ್ಯ ERTಯನ್ನು ಜಾರಿಗೆ ತರಲಿಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಏನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇವತ್ತಿನ ಕೆನಡಾದ ಅಧಿಕಾರಿಗಳನ್ನು ಕರೆದು ಇವತ್ತು ಸಭೆಯನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಸ್ವಾಗತ ಮಾಡ್ತೇವೆ. ಯಾಕಂತಂದರೆ ನಮ್ಮ ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ಮಾಡ್ತಾನೆ ಅಂತಂದ್ರೆ ನಾವು ಯಾವಾಗಲೂ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಆದ್ರೆ ಇವತ್ತು ಸಮಸ್ಯೆ ನಮ್ದು ಏನಾಗಿದೆ ಅಂತಂದರೆ ಈಗ 2014ರಿಂದ ಈಗ 1200 ಕೋಟಿ ರೂಪಾಯಿಯನ್ನು ಈ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರದ ಮಧ್ಯ BRTS ಅನ್ನೋ ಒಂದು ಯೋಜನೆ ತೊಗೊಂಡು ಬಂದಿದ್ದಾರೆ. ಆ ಯೋಜನೆ ತೊಗೊಂಡು ಬಂದು 1200 ಕೋಟಿ ರೂಪಾಯಿಯನ್ನು ಇವತ್ತು ನಮ್ಮ ತೆರಿಗೆ ಹಣದಿಂದ ಇವತ್ತು ಅದಕ್ಕೆ ಆ ಪ್ರಾಜೆಕ್ಟನ್ನು ಮಾಡಿದ್ದಾರೆ. ಆದರೆ ಇವತ್ತು ಅಲ್ಲಿ ಸಂಪೂರ್ಣವಾಗಿ ಅದು ಫೇಲ್ಯೂರ್ ಆಗಿದೆ. ಆದರೆ ಈಗ ನಮ್ಮ BRTS ಯೋಜನೆ ಯಾವ ರೀತಿಯಾಗಿ ಫೇಲ್ಯೂರ್ ಆಗಿತ್ತು, ಬಟ್ ಜನರು ಕೂಡ ಇಲ್ಲಿ ಬೇಡಿಕೆ ಇತ್ತು BRTS ಯೋಜನೆ ಬಂದ್ ಆಗಬೇಕು, ಜನರಿಗೆ ಹೊರೆ ಆಗ್ತಾ ಇದೆ ಅಂದರೆ ಅಗಲೀಕರಣ ರಸ್ತೆ ಎಲ್ಲ ಖಾಸಗಿ ವಾಹನಗಳಿಗಿಂತ ಸಾಕಷ್ಟು ಬಾರಿ ತಾವು ಕೂಡ ಬೇಡಿಕೆ ಇಟ್ಟಿದ್ರಿ. ಅಂದರೆ ಫೇಲ್ಯೂರ್ ಆಗಿದೆ ಹೆಂಗಂತಂದರೆ ಸರಿಯಾದಂಥ ಸಿಗ್ನಲ್ಸ್ಗಳಿಲ್ಲ. ಆಮ್ಯಾಗ ಎಲ್ಲಿ ಬ್ಯಾರಿಕೇಡ್ ಹಾಕಬೇಕು ಅಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕ್ತಾ ಇಲ್ಲ. ಆಮ್ಯಾಗ ಒಳಗಡೆ 4 ಕಾರಿಡಾರನ್ನು ಅವರು ತೊಗೊಂಡಿದ್ದಾರೆ. ಆದರೆ ಅಲ್ಲಿ ಖಾಲಿ ಇರ್ತಾವ್ರಲ್ಲಿ ಪೂರ್ತಿ. ನಮ್ಮ ಸಾರ್ವಜನಿಕರಿಗೆ ಆ ಕಡೆ 2 ಈ ಕಡೆ 2 ಕೊಟ್ಟಿರ್ತಾರೆ. ಅಂಥ ಕೊಟ್ಟ ಸಂದರ್ಭದೊಳಗೆ ಒಂದು ರಸ್ತೆದೊಳಗೆ ಅಲ್ಲಿ ನಮ್ದು ಸಂಪೂರ್ಣವಾಗಿ ಪಾರ್ಕಿಂಗ್ ಇರ್ತೈತಿ. ಒಂದು ರಸ್ತೆದೊಳಗೆ ನಮ್ಮ ಎಲ್ಲ ಕಾರ್ನವ್ರು, ಸೈಕಲ್ ಮೋಟ್ರದವರು, ಆಟೋ ರಿಕ್ಷಾದವರು ತಿಕ್ಕಾಡ್ಕೊತ ಹೋಗ್ಬೇಕಾಗೈತಿ. ಅಂಥ ಸಂದರ್ಭದೊಳಗೆ ಇವತ್ತೇನು ERT ಅಂತೇನು ಇವತ್ತು ತೊಗೊಂಡು ಬರ್ತಾ ಇದ್ದಾರೆ ಧಾರವಾಡಕ್ಕೆ. ನಾವು ಅದನ್ನು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೇವೆ. ಮತ್ತು BRTS ಇವತ್ತೇನು ಚಿಗರಿ ಬಸ್ ಐತಲ್ಲ ಅದಕ್ಕೂ ಕೂಡ ನಾವು ಯಾವತ್ತೂ ವಿರುದ್ಧ ಮಾಡ್ತಾ ಇಲ್ಲ. ಯಾಕಂತಂದರೆ ಯಾಕಂದರೆ ನಮ್ಮ ತೆರಿಗೆ ಹಣದಿಂದ ಮಾಡ್ತಾ ಇರೋದು ಅದು ಪೋಲ್ ಆಗಬಾರ್ದು ಒಂದೇದ್ದು. ಯಾಕಂತಂದ್ರೆ ನೀವು ERT ತೊಂಬರ್ರಿ, BRTS ಇಡ್ರಿ, ಅಥವಾ ಒಂದು ನಮ್ಮ ಹುಬ್ಬಳ್ಳಿ ಧಾರವಾಡ ನನಗೆ ಓವರ್ ಬ್ರಿಡ್ಜ್ ಮಾಡಿ ಕಾಸಿ ನಮಗೊಂದು ಇದನ್ನಾರು ತೊಂಬಂದು ಕೊಟ್ಟು ನಮಗೆ ಯಾವುದಕ್ಕೂ ಅದಕ್ಕೆ ನಾವು ವಿರೋಧ ಮಾಡ್ತಾ ಇಲ್ಲ. ಆದರೆ ಈ ಸೇವೆ ಏನಂತಂದ್ರೆ ಎಟ್ ಎ ಟೈಮ್ 250 ಮಂದಿನ ಒಂದು ಕಡೆಯಿಂದ ಮತ್ತೊಂದು ಕಡೆ ತೊಗೊಂಡು ಹೋಗುವಂಥ ವ್ಯವಸ್ಥೆ ಇದು ಅನುಕೂಲ ಆಗುತ್ತಾ ಹೆಂಗೆ? ಅಲ್ಲ, ಇದು ಒಂದು ವಿಚಾರ ಮಾಡಿದರೆ ಅನುಕೂಲ ಆಗುತ್ತೆ. ಆದರೆ ಇವತ್ತು ನಮಗೆ ಸಾರ್ವಜನಿಕರಿಗೆ ಒಂದು ಭಯಂಕರ ಇಲ್ಲಿ ದೊಡ್ಡ ಓಡಾಡಲಿಕ್ಕೆ ತೊಂದರೆ ಭಾಳ ಆಗೈತೆ. ಅದಕ್ಕೆ ಇವತ್ತು ನಮಗೆ ಆ ಒಂದು ಟ್ರ್ಯಾಕ್ದಾಗ ಅವ್ರು ಮಾಡ್ತಾನಂತಂದ್ರೆ ನಮ್ದು ಏನೂ ಅಭ್ಯಂತರ ಇಲ್ಲ. ಆದರೆ ಇವತ್ತಿನ ಏನು ನಮ್ಮ ಸಾರ್ವಜನಿಕರಿಗೆ ಇಲ್ಲಿ ತೊಂದರೆ ಆಗಾಕತ್ತೈತಿ ಅದನ್ನು ಇತ್ಯರ್ಥಪಡಿಸಿ ಅವರು ಇಲ್ಲಿ ಯಾವುದೇ ಕಾಮಗಾರಿಗಳನ್ನು ತಂದರೂ ಕೂಡ ನಾವು ಅದಕ್ಕೇನು ನಮ್ಮದು ವಿರೋಧ ಇಲ್ಲ. ನಾವು ಸಂಪೂರ್ಣವಾಗಿ ಅದಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಇನ್ನೊಂದು ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ERT ಸೇವೆ ಜಾರಿಗೆ ತರ್ತಾ ಇದ್ದಾರೆ, ಏನು ನಿಮ್ಮ ಅನಿಸಿಕೆ ಏನು? ಈಗ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ಇವತ್ತು ಸ್ವಿಟ್ಜರ್ಲ್ಯಾಂಡ್ ಸಂಬಂಧಪಟ್ಟಂಥ ಎಲೆಕ್ಟ್ರಿಕಲ್ ವೆಹಿಕಲ್ ಸಾರಿಗೆ ಏನು ಅವ್ರ ಜೊತೆ ಮಾತುಕತೆ ಮಾಡಿದ್ದಾರೆ, ಅದಕ್ಕೆ ನಾವು ಸರ್ಕಾರಕ್ಕೆ ನಾವು ಸ್ವಾಗತ ಮಾಡ್ತೀವಿ. ಇವತ್ತು BRTS ರಸ್ತೆ ಏನು ಉಪಯೋಗ ಮಾಡ್ತಾ ಇದ್ದಾರೆ ಅದು ರಸ್ತೆ ಏನಾಗಿದೆ ಜಾಸ್ತಿ ಇದೆ, BRTS ಓಡಾಡೋವಂಥದ್ದು ಜಾಗ ಕಡಿಮೆ ಜಾಗ ಉಪಯೋಗ ಮಾಡಿದರೆ
ಸಾರ್ವಜನಿಕ ಅನುಕೂಲ ಆಗುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ, ಸಾರ್ವಜನಿಕರಿಗೆ ಅನುಕೂಲ ಆಗಲಿಕ್ಕೆ ರಸ್ತೆನ ಜಾಸ್ತಿ ಮಾಡಬೇಕು, ಬಸ್ಗಳು ಓಡಾಡಲಿಕ್ಕೆ ಜಾಸ್ತಿ ಸಣ್ಣ ರಸ್ತೆ ಮಾಡಬೇಕು ಅಂತೇಳಿ ನಾವು ನಮ್ಮ ಬೇಡಿಕೆ ಇದು ಮಾಡ್ತೇವೆ. ಸರ್, ಈಗ BRTS ಇದರಿಂದ ರಸ್ತೆ ಅಗಲೀಕರಣ ಭಾಳ ಬಳಕೆ ಮಾಡ್ಕೊಂಡಿದ್ರು ಅವರು. ಅಂದರೆ ಸಾರ್ವಜನಿಕರಿಗೆ ಕೊಡಬೇಕಾದಂಥ ರಸ್ತೆಯನ್ನು BRTSಗೆ ವಿಡ್ತ್ ಮಾಡ್ಕೊಂಡಿದ್ರು, ಅಗಲೀಕರಣ ಮಾಡ್ಕೊಂಡಿದ್ರು. ಈಗ ERTಯಿಂದ ಕಡಿಮೆ ಪ್ರಮಾಣದ ರಸ್ತೆಯನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದರಿಂದ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗ್ತೈತಿ ಹಂಗೆ ಸರ್? ಇದರಿಂದ ಟ್ರಾಫಿಕ್ ಸಮಸ್ಯೆ ಇನ್ನೂ ಜಾಸ್ತಿ ಆಕೈತೆ ಹೊರತು ಕಮ್ಮಿ ಆಗೋದಿಲ್ಲ. ಯಾಕಂದರೆ ಈಗ ನಮ್ಮ ಇನ್ನು ಸಾರ್ವಜನಿಕವಾಗಿರೋದು 80% ಸಾರ್ವಜನಿಕ ಅಡ್ಡಾಡೋ ರೋಡ್ನಾಗ. ಇವರು ಬರೀ 5% ಬರೀ 20% ಅಡ್ಡಾಡೋಕ್ಕೆ ಇವರು 4 ರೋಡ್ ಇಟ್ಕೊಂಡು ನಮ್ಗೆ 80% ಅಡ್ಡಾಡೋರಿಗೆ ಬರೀ ಕೇವಲ ಸಣ್ಣದು ಒಂದು ರಸ್ತೆ ಇಟ್ಕೊಂಡಿದ್ದಾರೆ. ನಮ್ಗೆ ಅದರ ಒಂದು ರೋಡ್ ಪಾರ್ಕಿಂಗ್ ಆಕೈತ್ರಿ. ಒಂದು ರೋಡ್ ಪಾರ್ಕಿಂಗ್ನ ಒಂದು ರೋಡ್ನೇ ಅಡ್ಡಾಡ್ಬೇಕು ನಾವೆಲ್ಲರೂ. ಈಗ ಏನಂತ ಗೊತ್ತಾ, ERT ಸೇವೆಯ ಪ್ಲ್ಯಾನ್ ಏನಂತಂದ್ರೆ ಕಡಿಮೆ ಪ್ರಮಾಣದ ರಸ್ತೆಯನ್ನು ERTಗೆ ಬಳಕೆ ಮಾಡಿಕೊಂಡು ಹೆಚ್ಚಿನ ರಸ್ತೆಯನ್ನು ಸಾರ್ವಜನಿಕರಿಗೆ ಕೊಡಬೇಕು ಅನ್ನೋದು ಇದೊಂದು ಯೋಜನೆ. ಇದರಿಂದ ಅನುಕೂಲ ಆಗುತ್ತಾ ಅಥವಾ ಇಲ್ವಾ? ಸರ್, ಹಂಗೆ ಮಾಡಿದರೆ ಅನುಕೂಲ ಆಗುತ್ತೆ, ಅದ್ರ ಬಗ್ಗೆ ಏನಿಲ್ಲ. ಒಂದು ರಸ್ತೆ ಅವರು ಉಪಯೋಗಿಸ್ಕೊಂಡ್ರೆ ಉಳ್ಕಿದ ರಸ್ತೆ ಸಾರ್ವಜನಿಕ ಬಿಟ್ಟರೆ ಅನುಕೂಲ ಆಕೈತಿ. ಮತ್ತು ಈಗ ಆಲ್ರೆಡಿ BRTS ಬಂದಂಗೆ ಸಾರ್ವಜನಿಕರಿಗೆ ಏನು ಮಾಡಿದರು, ಸ್ಟಾರ್ಟಿಂಗ್ ಬಂದಾಗ ಎಲ್ಲರಿಗೂ ನಾವು ಅದನ್ನು ಮಾಡ್ತೇವೆ ಇದನ್ನು ಮಾಡ್ತೇವೆ ಸಿಂಗಾಪುರ ಮಾಡ್ತೇವೆ ಅಂತ ಹೇಳಿದರು BRTS ಅವರು. ಈಗ ಇನ್ನೊಂದು ಬರೋದೈತಿ, ನಾಳೆ ಇವರು ಹಿಂಗೆ ಆಶ್ವಾಸನೆ ಕೊಟ್ಟಕಾರ ಇನ್ನೂ ಧಾರವಾಡ ಹಾಳಾಗ್ಬಾರ್ದನವ್ರು ನಾವು, ಇನ್ನೂ ಧಾರವಾಡ ಹಾಳಾಗಿ ಹೊರೆ ಆಗ್ಬಾರ್ದು ಅಂತ ತೊಂದರೆ ಆಗ್ಬಾರ್ದು, ಜನ ಅದರಿಂದ ತೊಂದರೆ ಆಗ್ಬಾರ್ದು. ನಂದು ಒಂದು ಉದ್ದೇಶ ಐತಿ. ಅವ್ರು ಏನು ಮೊದಲು BRTS ಆಶ್ವಾಸನೆ ಕೊಟ್ಟಿದ್ರಲ್ಲ, ಈಗ ಇನ್ನೊಂದು ಬಂದು ಅದನ್ನು ಆಶ್ವಾಸನೆ ಕೊಡ್ತಾರೆ. ನವಲೂರು ಬ್ರಿಡ್ಜವನ್ನು ತೆಗೆದಕಾರ ಹೊಸ ಯೋಜನೆ ಮಾಡಿದರೆ ನಮ್ಮ ಸಂಪೂರ್ಣವಾದ ನಮ್ಮದು ಒಪ್ಪಿಗೆ ಐತೆ ಅಂತ ನಾವು ಹೇಳಕ್ಕೂ ಇಷ್ಟಪಡ್ತೀವಿ ಸರ್. ಇವಿಷ್ಟು ಅವಳಿ ನಗರದ ಜನರು ಹೇಳ್ತಿರೋದು. ಪ್ರಮುಖವಾಗಿ ಈ ಒಂದು ERT ರಸ್ತೆ ಸಾರಿಗೆ ಏನಿದೆ, ಇದು ಕಡಿಮೆ ಪ್ರಮಾಣದ ರಸ್ತೆಯನ್ನು ಹೊಂದಿದರೆ ಮಾತ್ರ ಈ ಒಂದು ಯೋಜನೆ ಜಾರಿಗೆ ತರಬೇಕು ಅನ್ನೋದು ಕೂಡ ಒಂದು ಕಡೆ ಕೆಲವೊಂದು ಜನ ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ ಅವೈಜ್ಞಾನಿಕವಾಗಿ ಅಲ್ಲಲ್ಲಿ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿದರೆ ಅವೆಲ್ಲವನ್ನು ತೆರವು ಮಾಡಿ ಕಡಿಮೆ ಪ್ರಮಾಣದ ರಸ್ತೆಯನ್ನು ಬಳಕೆ ಮಾಡಿದ್ದಾಗಿದ್ದರೆ ಈ ಯೋಜನೆಗೆ ನಾವು ಸ್ವಾಗತವನ್ನು ಕೋರ್ತೇವೆ ಅನ್ನೋ ಮಾತುಗಳನ್ನು ಕೂಡ ಏಷ್ಯನ್ ನೆಟ್ಸ್ ಅವರಿಗೆ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯನ್ ನೆಟ್ಸ್ ಒನ್ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.